ಯೆಹೋವನೇ, ನನ್ನ ಕೂಗು ನಿನ್ನ ಸನ್ನಿಧಿಯನ್ನು ಮುಟ್ಟಲಿ. ನಿನ್ನ ವಾಕ್ಯಾನುಸಾರವಾಗಿ ನನಗೆ ಜ್ಞಾನವನ್ನು ದಯಪಾಲಿಸು. ಶನಿವಾರ 27 ಜೂನ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಆದಿಕಾಂಡ 8ನೇ ಅಧ್ಯಾಯದ 1ನೇ ವಚನ. ತರುವಾಯ ದೇವರು ನೋಹನನ್ನು ಅವನ ಸಂಗಡ ನಾವೆಯಲ್ಲಿದ್ದ ಎಲ್ಲ ಮೃಗ ಪಶುಗಳನ್ನು ನೆನಪಿಗೆ ತಂದುಕೊಂಡು ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಲಾಗಿ ನೀರು ತಗ್ಗಿತು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ತನ್ನ ಮಕ್ಕಳನ್ನು ಉಳಿಸಿ ರಕ್ಷಿಸಿ ಹೊಸದಾದಂಥ ಪ್ರಾರಂಭಕ್ಕೋಸ್ಕರವಾಗಿ ಸಿದ್ಧ ಮಾಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಹೊಸ ಪ್ರಾರಂಭ. ಕರ್ತನಲ್ಲಿ ಪ್ರೇರೆ, ದೇವರು ನೋಹನಲ್ಲಿ ಮೆಚ್ಚುಗೆ ಇರಿಸಿ ತನ್ನ ಕುಟುಂಬವನ್ನು ಉಳಿಸಬೇಕೆಂಬುದಾಗಿ ನಾವೆಯನ್ನು ಕಟ್ಟಲಿಕ್ಕೆ ಆಜ್ಞಾಪಿಸಿದನು. ನೋಹನು ಕಟ್ಟಿದ ನಂತರ ತನ್ನ ಕುಟುಂಬ ಮತ್ತು ಪ್ರಾಣಿಗಳಲ್ಲೆಲ್ಲ ಜಾತಿಗಳ ಪ್ರಾಣಿಗಳು ಅದರಲ್ಲಿ ಸೇರಬೇಕೆಂಬುದಾಗಿ ಆಜ್ಞಾಪಿಸಿದಂತೆಯೇ ನೋಹನು ಮಾಡಿದನು. ಅದಾದ ನಂತರ ಒಂದು ದೊಡ್ಡ ಮಳೆ, ಬಹಳಷ್ಟು ನೀರು, ಇಡೀ ಲೋಕವೇ ನೀರಿನಲ್ಲಿ ಮುಳುಗು ಹೋಗುವಂಥ ಸ್ಥಿತಿ ಆಯಿತು. ಇದಾದ ನಂತರ ದೇವರು ತಕ್ಕ ಸಮಯದಲ್ಲಿ ನೋಹನನ್ನು, ತನ್ನ ಕುಟುಂಬ ಮತ್ತೆಲ್ಲ ಪ್ರಾಣಿಗಳನ್ನು ನೆನೆಸಿಕೊಂಡು ಅವರು ಹೊಸದಾಗಿ ತಮ್ಮ ಜೀವನ ಪ್ರಾರಂಭ ಮಾಡಬೇಕೆಂಬುದಾಗಿ ಒಂದು ಗಾಳಿ ಬೀಸುವಂತೆ ಮಾಡಿ ಎಲ್ಲ ಒಣಗಿ ಹೊಸದಾದಂಥ ನೆಲ ಅಲ್ಲಿ ಬಂದು ಜೀವನ ಮಾಡುವಂತೆ ದೇವರು ಮಾಡಿದನು. ಕರ್ತನಲ್ಲಿ ಪ್ರೇರೆ, ದೇವರು ನೋಹನನ್ನು ರಕ್ಷಿಸುವುದು ಮಾತ್ರವಲ್ಲ, ಅವನಿಗೋಸ್ಕರವಾಗಿ ಒಂದು ಅದ್ಭುತವಾದಂಥ ಯೋಜನೆ, ಹೊಸ ಪ್ರಾರಂಭವನ್ನು ದೇವರು ಅವನಲ್ಲಿ ಯೋಜಿಸಿದ್ದನು. ಕರ್ತನಲ್ಲಿ ಪ್ರೇರೆ, ನಮ್ಮ ಜೀವನದಲ್ಲಿ ಅನೇಕ ಸಂಗತಿಗಳು ನಾವು ಕಳೆಕೊಂಡಾಗ, ಅನೇಕ ವಿಚಾರದಿಂದ ದೇವರು ನಮ್ಮನ್ನು ದೂರ ಮಾಡಿದಾಗ, ನಾವು ಒಬ್ಬಂಟಿಗರೆಂಬುದಾಗಿ ನೆನೆಸಿಕೊಂಡಾಗ ದೇವರು ಏನು ನಮ್ಮ ಜೀವನದಲ್ಲಿ ಹೊಸದಾಗಿ ಮಾಡುತ್ತಿದ್ದಾನೆಂಬ ನೆನಪು ನಮಗೆ ಬರಬೇಕು. ದೇವರಲ್ಲಿ ಭರವಸೆ ಇಡಬೇಕು. ದೇವರು ನೀರಿನ ಒಂದು ನಾಶನದಿಂದಾಗಿ ಲೋಕವೇ ನೀರಿಂದ ತುಂಬಿ ಹೋದಂಥ ಸ್ಥಿತಿ ಇದ್ದರೂ ದೇವರು ಎಲ್ಲವನ್ನು ಬದಲಾಯಿಸಿ ಹೊಸದಾದಂಥ ಪ್ರಾರಂಭ ಮಾಡುವಂತೆ ನೋಹನನ್ನು, ಕುಟುಂಬವನ್ನು ಆಶೀರ್ವದಿಸಿದನು. ನಾವು ಸಹ ದೇವರನ್ನು ನಂಬುತ್ತಾ ಹೊಸ ಪ್ರಾರಂಭಗಳಿಗೆ ಕಾಯೋಣ. ಕರ್ತನೇ, ದಯಮಯ ಸ್ವಾಮಿ, ನಿನ್ನಲ್ಲಿ ಭರವಸೆ ಇಟ್ಟಂಥ ನಿನ್ನ ಮಕ್ಕಳು ಹೊಸದಾದಂಥ ಪ್ರಾರಂಭಗಳನ್ನು ಅಪೇಕ್ಷಿಸಲು, ಎದುರು ನೋಡಲು ನೀನೇ ದಯಮಾಡಿ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.